ಸಿಎಂ ಬಂಡಾಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಸಿಎಂ ಬಂಡಾಯ ಇದ್ದಿರುವಂಥದ್ದು ಸಾಬೀತಾಗಿರುವಂಥ ಅಂಶ. ಯಾಕಂದರೆ ಕೇಂದ್ರದ ನಾಯಕರು ಏನೇ ಹೇಳಿದ್ರು ಕೂಡ ಯಡಿಯೂರಪ್ಪ ಅದನ್ನು ಒಪ್ಪಲಿಕ್ಕೆ ಸರ್ವತಾ ಸಿದ್ಧರಿಲ್ಲ. ನನ್ನ ಪವರ್ ಏನಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ಅಂತ ಯಡಿಯೂರಪ್ಪ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಒಂದು ಕಡೆಗೆ ಸಭೆಯನ್ನು ಕೂಡ ಅವರು ಆರಂಭ ಮಾಡಿದ್ದಾರೆ ತಮ್ಮ ರೇಸ್ ಕೋರ್ಸ್ ನಿವಾಸದಲ್ಲಿ. ಇನ್ನೊಂದು ಕಡೆಗೆ ಕೇಂದ್ರದ ಸಂಸದೀಯ ಮಂಡಳಿ ಸಭೆ ಕೂಡ ಈಗಾಗಲೇ ನಡೀತಾ ಇದೆ. ಗಡ್ಕರಿಯವರ ನೇತೃತ್ವದಲ್ಲಿ ಸಭೆಯಲ್ಲಿ ಹಿರಿಯ ನಾಯಕರು ಪಾಲ್ಗೊಂಡಿದ್ದಾರೆ. ಬನ್ನಿ, ಸಭೆಯಲ್ಲಿ ಯಾವ್ಯಾವ ನಾಯಕರು ಪಾಲ್ಗೊಂಡಿದ್ದಾರೆ, ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ, ಏನಾದರೂ ಇದಕ್ಕೆ ಒಂದು ಅಂತಿಮ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳು ಏನಾದರೂ ಇದೆಯಾ? ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥು. ಪ್ರಶಾಂತ್, ಸಭೆ ಇನ್ನೂ ನಡೀತಾ ಇದೆಯಾ? ಯಾವ್ಯಾವ ನಾಯಕರು ಪಾಲ್ಗೊಂಡಿದ್ದಾರೆ? ಯಾವ್ಯಾವ ವಿಷಯಗಳು ಚರ್ಚೆಗೆ ಬಂದಿದೆ ಇಲ್ಲಿ ತನಕ? ರಂಗನಾಥ್, ಈಗಾಗಲೇ ನಿತಿನ್ ಗಡ್ಕರಿ ನಿವಾಸದಲ್ಲಿ ಬಿಜೆಪಿಯ ಸಂಸದೀಯ ಮಂಡಳಿ ಸಭೆ ಪ್ರಾರಂಭವಾಗಿದೆ. ಇದರಲ್ಲಿ ನಿತಿನ್ ಗಡ್ಕರಿ, ಲಾಲ್ ಕೃಷ್ಣ ಅಡ್ವಾಣಿ, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ವೆಂಕಯ್ಯ ನಾಯ್ಡು, ರಾಜನಾಥ್ ಸಿಂಗ್, ಧರ್ಮೇಂದ್ರ ಪ್ರಧಾನ್, ವಿ ಸತೀಶ್, ಕರ್ನಾಟಕದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಮತ್ತು ಸದಾನಂದ ಗೌಡರು ಕೂಡ ಸಭೆಗೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಪರವಾಗಿ ಕೆಲ ಮಾತುಗಳನ್ನು ಅವರು ಹೇಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಈಗಾಗಲೇ ಸಭೆ ಪ್ರಾರಂಭ ಆಗಿದೆ. ರಂಗನಾಥ್, ಇಡೀ ಒಂದು ಸ್ಥಿತಿಯನ್ನು ಬಣ್ಣಿಸುವುದಾದರೆ ಅಂಪೈರ್ಗಳು ದೆಹಲಿಯಲ್ಲಿ ಕೂತಿದ್ದಾರೆ. ಬ್ಯಾಟಿಂಗನ್ನು ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಮಾಡ್ತಿದ್ದಾರೆ. ಈಗಾಗಲೇ ಸಂತೋಷ್ ಹೆಗಡೆ ಬೌಲಿಂಗ್ ಮಾಡಿ ಆಗಿದೆ. ಪ್ರಮುಖವಾಗಿ ಕೆಲ ಫೀಲ್ಡರ್ಸ್ಗಳನ್ನು ಕೂಡ ಹಚ್ಚಲಾಗಿದೆ. 20ನೇ ಓವರ್, ಒಂದು 2020 ಮ್ಯಾಚ್ನ 20ನೇ ಓವರ್ನಲ್ಲಿ ಕಡೆಯ ಓವರ್ನಲ್ಲಿ ನಾವಿದ್ದೇವೆ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಏನಾಗ್ಬೋದು ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನು ಖಂಡಿತವಾಗ್ಲೂ ಕೂಡ ಕೆರಳಿಸಿದೆ. ಇದು ಪ್ರಾಯಶಃ ಮುಖ್ಯಮಂತ್ರಿಗಳ ಬೆಂಗಳೂರಿನ ವಿಮಾನ ನಿಲ್ದಾಣ ಹೇಳಿಕೆಯ ನಂತರ ಇದೊಂದು ರೋಚಕತೆಯನ್ನು ಕೂಡ ಪಡೆದುಕೊಂಡಿದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಹೈಕಮಾಂಡ್ನ ಮೂಲಗಳು ಈಗಲೂ ಕೂಡ ಹೇಳ್ತಾ ಇವೆ, ಕಡೆಯ ಗಳಿಗೆಯಲ್ಲಿ ಮುಖ್ಯಮಂತ್ರಿಗಳು ಮನವೊಲಿಕೆ ಆಗ್ಬೋದು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಏನಾಗಲಿದೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹೀಗಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದನ್ನು ಬಹಿರಂಗವಾಗಿ ಪ್ರಕಟಿಸಿದ ನಂತರ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂತಕ್ಕಂಥದ್ದು. ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿ ಈ ಒಂದು ಸಂಸದೀಯ ಮಂಡಳಿಯ ಪತ್ರಿಕಾಗೋಷ್ಠಿ ಕೂಡ ನಡೆಯಲಿದೆ. ಮಾಧ್ಯಮಗಳು ಕೂಡ ಇದನ್ನು ತುಂಬ ಕುತೂಹಲದಿಂದ ಕಾಯ್ತಾ ಇವೆ. ರಂಗನಾಥ್, ಪ್ರಾಯಶಃ ಕರ್ನಾಟಕದ ಒಂದು ಪ್ರಕರಣದ ಬಗ್ಗೆ, ಕರ್ನಾಟಕದ ಒಂದು ವಿಷಯ ಇಡೀ ದೇಶದಾದ್ಯಂತ ಒಂದು ಸುದ್ದಿಗೆ ಗ್ರಾಸವಾಗಿದೆ. ಹೀಗಾಗಿ ತಾವು ಇಲ್ಲಿ ಗಮನಿಸ್ಬೋದು, ಸಾಕಷ್ಟು ಮಾಧ್ಯಮಗಳು, ಟಿವಿ ಮಾಧ್ಯಮಗಳು, ಅದು ಪ್ರಿಂಟ್ ಮಾಧ್ಯಮಗಳು ಇಲ್ಲಿ ನೆರೆದಿವೆ. ಎಲ್ಲರಿಗೂ ಕುತೂಹಲ ಇದೆ, ಪಾರ್ಲಿಮೆಂಟರಿ ಬೋರ್ಡ್ ಏನು ನಿರ್ಧಾರವನ್ನು ಪ್ರಕಟಿಸುತ್ತೆ ಅಂತಕ್ಕಂಥದ್ದು. ಪ್ರಕಟಿಸಿದ ನಂತರ ಅದರ ಕಾನ್ಸಿಕ್ವೆನ್ಸ್ ಏನಾಗ್ಬೋದು ಅಂತಕ್ಕಂಥದ್ದು. ಪ್ರಾಯಶಃ ಪಾರ್ಲಿಮೆಂಟರಿ ಬೋರ್ಡ್ ಸಭೆ ಕೂಡ ಇದನ್ನು ಗಂಭೀರವಾಗಿ ಇದರ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಪ್ರಾಯಶಃ ಸ್ವಲ್ಪ ಹೊತ್ತಿನಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಸಭೆಯ ನಿರ್ಧಾರವನ್ನು ಕೂಡ ಇಲ್ಲಿ ಪ್ರಕಟಿಸಲಾಗುವುದು. ಈಗಾಗಲೇ ಪ್ರಮುಖ ವಕ್ತಾರ ರವಿಶಂಕರ್ ಪ್ರಸಾದ್ ಅವರನ್ನು ಕೂಡ ಕರೆಸಲಾಗಿದೆ. ರವಿಶಂಕರ್ ಪ್ರಸಾದ್ ಮಾಧ್ಯಮಗಳನ್ನು ಉದ್ದೇಶಿಸಿ ಕೂಡ ಮಾತನಾಡಲಿದ್ದಾರೆ. ರಂಗನಾಥ್, ಒಂದಂತೂ ಸ್ಪಷ್ಟ, ಹೈಕಮಾಂಡ್ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಾಗಿದೆ. ಈಗ ಯಾವ ರೀತಿಯಾಗಿರ್ತಕ್ಕಂಥ ಇದಕ್ಕೆ ಕೌಂಟರ್ ಸ್ಟ್ರಾಟಜಿ ರೂಪಿಸುವುದಕ್ಕಿಂತ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಆಯ್ಕೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತಕ್ಕಂಥದ್ದು ಹೈಕಮಾಂಡ್ ಗಂಭೀರವಾಗಿ ಗಮನಿಸ್ತಾ ಇದೆ. ಹೀಗಾಗಿ ಪ್ರಾಯಶಃ ಇನ್ನು ಕೆಲವೇ ಹೊತ್ತಿನಲ್ಲಿ ರಂಗನಾಥ್ ಏನಾಗಲಿದೆ ಅಂತಕ್ಕಂಥದ್ದಕ್ಕೆ ಸ್ಪಷ್ಟ ಉತ್ತರ ದೊರೆಯಲಿದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ನನಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಬ್ಯಾಕ್ ಚಾನೆಲ್ ಆಪರೇಷನ್ ಅನ್ನ ಹೈಕಮಾಂಡ್ ಈಗಲೂ ಕೂಡ ಮುಂದುವರೆಸಿದೆ. ಮುಖ್ಯಮಂತ್ರಿಗಳ ವಿಮಾನ ನಿಲ್ದಾಣದ ಹೇಳಿಕೆಯ ನಂತರವೂ ಕೂಡ ಆ ರೀತಿಯಾಗಿರ್ತಕ್ಕಂಥ ತೆರೆಯ ಹಿಂದಿನ ಒಂದು ಮನವೊಲಿಕೆ ಕಸರತ್ತು ಈಗಲೂ ಕೂಡ ಮುಂದುವರೆದಿದೆ. ಆದರೆ ಉಳಿದುಕೊಂಡಿರ್ತಕ್ಕಂಥ ಕಗ್ಗಂಟೇನು ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ. ಉತ್ತರಾಧಿಕಾರಿ ಆಯ್ಕೆಯ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿಲ್ಲ. ಅಥವಾ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲೇರಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಇಲ್ಲಿಯವರೆಗೂ ಕೂಡ ಮುಖ್ಯಮಂತ್ರಿಗಳು ನಿನ್ನೆಯನ್ನು ಸ್ಪಷ್ಟಪಡಿಸಿದ್ರು. ಆದರೆ ಈಗ ಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆ ನೇರ ಮಾತುಕತೆ ನಡೆಸಿಲ್ಲ. ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿಗಳ ಆಪ್ತರು ಈ ಒಂದು ಮಾತುಕತೆಯನ್ನು ಈಗಲೂ ಕೂಡ ಮುಂದುವರಿಸಿದ್ದಾರೆ. ಅದು ಫಲಪ್ರದವಾಗಬಹುದು ಅಂತಕ್ಕಂಥದ್ದು ಹೈಕಮಾಂಡ್ನ ಮೂಲಗಳು ಹೇಳ್ತಿರ್ತಕ್ಕಂಥ ಮಾತು. ಆದರೆ ಮುಖ್ಯಮಂತ್ರಿಗಳ ಬಾಡಿ ಲ್ಯಾಂಗ್ವೇಜ್ ಗಮನಿಸಿದ್ರೆ ಆ ರೀತಿ ಅನ್ನಿಸ್ತಾ ಇಲ್ಲ. ಹೀಗಾಗಿ ಅದೊಂದು ಫೇಸ್ ಆಫ್ ಆಗ್ಬೋದೆ ಅಂತಕ್ಕಂಥದ್ದು.
ನಾವು ಬಿಜೆಪಿಯ ಮಧ್ಯಪ್ರದೇಶದ ಇತಿಹಾಸವನ್ನು ಗಮನಿಸಿದ್ರೆ ರಂಗನಾಥ್ ತಮಗೆ ನೆನಪಿರಬಹುದು, ಸಂಜೆ 7ರಿಂದ 8 ಗಂಟೆಯ ಸಮಯ ಮಧ್ಯಪ್ರದೇಶದ ಶಾಸಕಾಂಗ ಪಕ್ಷದ ಸಭೆಯಿಂದ ಉಮಾಭಾರತಿ ಹೊರಗಡೆ ಬಂದು ಬಹಿರಂಗ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. 2005ರಲ್ಲಿ ಆಗ ಪಕ್ಷವನ್ನ ಬಿಟ್ಟು ಹೋಗಿರ್ತಕ್ಕಂಥ ಸ್ಥಿತಿ. ಅದೇ ಸ್ಥಿತಿ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರದ್ದಾಗತ್ತಾ? ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೈಕಮಾಂಡ್ ಹೇಳಿದ್ದನ್ನ ಒಪ್ಪಿಕೊಳ್ತಾರ? ಈಗಾಗಲೇ ರವಿಶಂಕರ್ ಪ್ರಸಾದ್ ಬರ್ತಾ ಇದ್ದಾರೆ. ರಂಗನಾಥ್, ರವಿಶಂಕರ್ ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಸ್ವಲ್ಪ ಹೊತ್ತಿನಲ್ಲಿ ರವಿಶಂಕರ್ ಪ್ರಸಾದ್. ಓಕೆ ಪ್ರಶಾಂತ್, ಅದರ ವಿವರಗಳನ್ನ ನಾವು ನೋಡಲಿಕ್ಕೆ ಕಾತುರವಾಗಿದ್ದೀವಿ. ಅಂತೂ ರವಿಶಂಕರ್ ಪ್ರಸಾದ್ ಇನ್ನೇ ಸ್ವಲ್ಪ ಹೊತ್ತಿಗೆ ಮಾತಾಡ್ತಾರೆ. ಮತ್ತೆ ನಾವು ಪ್ರಶಾಂತ್ ನಾಥ್ ಅವರಿಂದ ಹೆಚ್ಚಿನ ಮಾಹಿತಿನ ಪಡೆಯೋಣ. ಧನ್ಯವಾದ ಪ್ರಶಾಂತ್ ನಾಥ್. ಇನ್ನೇನು ಬಹುಶಃ ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪನವರ ಭವಿಷ್ಯ ಏನು ಅನ್ನುವಂಥದ್ದು ತೀರ್ಮಾನ ಆಗ್ತಾ ಇದೆ. ಯಾಕಂದರೆ ಒಂದು ಕಡೆಗೆ ಸಂಸದೀಯ ಮಂಡಳಿ ಸಭೆ ಮುಕ್ತಾಯದ ಹಂತಕ್ಕೆ ಬಂತು ಅಂತ ಅನಿಸ್ತಾ ಇದೆ. ಯಾಕಂದರೆ ರವಿಶಂಕರ್ ಪ್ರಸಾದ್ ಹೊರಗಡೆ ಬಂದು ಮಾತನಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನಾಯಕರುಗಳು ಕೂಡ ಮಾತಾಡಬಹುದು.